ಅದಕ್ಕೆ ಏಟು ಬೀಳೋದಿಲ್ಲ. ಏಟು ಜಾಸ್ತಿ ಬೇಕಾ, ಆಶೀರ್ವಾದ ಜಾಸ್ತಿ ಬರುತ್ತೆ. ನಿಮ್ಮ ಜೀವನದಲ್ಲಿ ಕಷ್ಟ ಬರ್ತಾ ಇದೆಯಾ, ಹೋರಾಟ ಜಾಸ್ತಿ ಬರ್ತಾ ಇದೆಯಾ, ಕರ್ತನು ಹೇಳ್ತಾನೆ ಗಾಡ್ ವಾಂಟ್ಸ್ ಟು ಟೇಕ್ ಯು ಔಟ್ ಆಫ್ ಆಲ್ ಯುವರ್ ಕಂಫರ್ಟ್ ಝೋನ್ಸ್ ಆ್ಯಂಡ್ ಹಿ ವಿಲ್ ಟೇಕ್ ಯು ವೇರ್ ಹಿ ವಾಂಟೆಡ್ ಟು ಲೀಡ್ ಯು. ಅಲ್ವಾ? ಡಿಲೇ ಅಂತ ಹೇಳ್ತೀವಲ್ಲ, ಡಿಲೇ ನೆವರ್ ಡ್ರಿಫ್ಟ್ ಯು ಫ್ರಮ್ ದ ಗಾಡ್ಸ್ ಪರ್ಪಸಸ್, ಬಟ್ ಇಟ್ಸ್ ಓನ್ಲಿ ಪೊಸಿಷನ್ ಯು ಟು ಫಾರ್ ಇಸ್ ಇನ್ಸ್ಟ್ರೂಮೆಂಟ್. ನಿನ್ನನ್ನು ಒಂದು ಪೊಸಿಷನ್ಗೆ, ಒಂದು ಇನ್ಸ್ಟ್ರೂಮೆಂಟ್ ಆಗಿ ಕರೋದಕ್ಕೆ ಅದು ಇಷ್ಟಪಡತ್ತೆ. ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಅವ್ರ ಅಪ್ಪ ಹೇಳಿದ್ರು, ಮಗ ನಿನ್ಗೆ ಒಳ್ಳೆ ಕನಸು ದೇವ್ರು ಕೊಡ್ತಾ ಇದ್ದಾರೆ, ದೇವ್ರನ್ನ ಮರಿಬೇಡ. ನಾನು ಕನ್ಸ್ಕೊಂಡೆ, ಯಾಕೋಬ್ ಹೇಳ್ತಾರೆ ನಾನು ಕನ್ಸ್ಕೊಂಡೆ, ಲೂಚ್ ದೇಶದಲ್ಲಿ ಏಣಿ ಕಂಡೆ, ದೇವದೂತನ ಕಂಡೆ, ದೇವ ಪ್ರಸನ್ನತೆ ಕಂಡೆ, ಆದರೆ ನನಗಿಂತ ನೀ ದೊಡ್ಡದಾಗಿ ಕಾಣ್ತಾ ಇದೆಯಾ, ಈ ಎಲ್ಲ ಅಣ್ಣಂದ್ರಿಗಿಂತ ನಿನಗೆ ದೇವ್ರು ಹೆಚ್ಚು ಕನಸು ಕೊಡ್ತಾ ಇದ್ದಾರೆ. ಆಗ ದೇವ್ರು ನಿನ್ನ ಮೇಲೆ ಚಿತ್ತ ಇಟ್ಟಿದ್ದಾರೆ ಮಗ, ಆ ದೇವ್ರ ಚಿತ್ತನ ಮರಿಬೇಡ, ಆ ದೇವ್ರ ಚಿತ್ತನ ಮುರಿಬೇಡ, ದೇವ್ರ ರಾಜ್ಯಕ್ಕಾಗಿ ನಿಲ್ಲು. ನಾನು ನಿನ್ನ ಜೊತೆ ಇರಬೇಕಾದ್ರೆ ನನ್ನ ಜೊತೆ ಇದ್ದ ದೇವರು, ಯಾಕೋಬನ ದೇವರು, ಅಬ್ರಾಮ್ ಯಾಕೋಬನ, ಇಸಾಕ್ ಯಾಕೋಬನ ದೇವರು ನಿನ್ನ ದೇವರಾಗಿ ಬಂದು ನಿನ್ನನ್ನು ಆಶೀರ್ವಾದ ಮಾಡಕ್ಕೆ, ಅಭಿವೃದ್ಧಿ ಪಡಿಸಕ್ಕೆ ಅವ್ರು ಇಷ್ಟಪಡ್ತಾರೆ. ಚಪ್ಪಾಳೆ ಬರೋದು.